ಯಾಕಂದರೆ ಆತ ನಮ್ಮ ಪಾಪಗಳು ಹೊತ್ತುಕೊಳ್ಳುವುದಕ್ಕಾಗಿ ಲೋಕದ ಮೇಲೆ ಬಂದ. ಆತನ ಪಾಪವನ್ನು ಜಯಿಸಿದ, ನಮಗಾಗಿ ಆತನ ಪಾಪ ಸ್ವರೂಪಿಯಾದ. ಆದರೆ ನೀವು ಬಿಡಲಾರದಂತ ಒಂದು ಮಾರ್ಗ ಬಿಡದೆ ಯೇಸುವಿನ ಹೃದಯ ಪ್ರತಿನಿತ್ಯ ನೋಯಿಸ್ತಾ ಇರ್ತೀರಿ. ಆದರೆ ಯೇಸು ಕ್ಷಮಿಸುವಂತನಾಗಿದ್ದಾನೆ. ಪವಿತ್ರಾತ್ಮ ದೇವರು ಕ್ಷಮಿಸಲ್ಲ. ಪವಿತ್ರಾತ್ಮ ದೇವರ ಹೃದಯ ನೋಯಿಸಿದರೆ ಆತ ನಿಮ್ಮ ಸನ್ನಿಧಿಯಲ್ಲಿ ಬಂದು ನಿಲ್ಲುವಂತನಲ್ಲ. ಈ ಪವಿತ್ರಾತ್ಮ ದೇವರಂದ್ರೆ ಯಾರು? ಆತನು ಒಬ್ಬ ದೇವರಾಗಿದ್ದಾನೆ. ಆತ ನಿಮ್ಮ ರೋಗದಿಂದ, ನಿಮ್ಮ ಚಿಂತೆ, ದುಃಖ, ಭಾರ, ಸೈತಾನ ಶೋಧನೆಗಳು, ಮಾಟ ಮಂತ್ರ ಇದ್ರ ಎಲ್ಲದಿಂದ ಬಿಡಿಸುವಂತನು ಈ ಪವಿತ್ರಾತ್ಮ ದೇವರೇ. ಆ ಪವಿತ್ರಾತ್ಮ ದೇವರು ನಿಮ್ಮಲ್ಲಿ ವಾಸಿಸಲಂದರೆ ನಿಮಗೆ ಮರಣದ ಗತಿ ಒಂದೇ. ಯಾಕಂದ್ರೆ ದುರಾತ್ಮನ ನಿಮ್ಮ ಮೇಲೆ ಹಾವಿಯಾಗ್ತಾನ. ನಿಮ್ಮನ್ನು ಯಾರು ನೋಡ್ಕೊಳ್ಳುವರಿಲ್ಲ ಅಂದರೆ, ನಿಮಗೆ ಯಾರು ನೋಡುವರಿಲ್ಲ ಅಂದರೆ ದುರಾತ್ಮನು ನಿಮ್ಮನ್ನು ನೋಡುವಂತನಾಗಿದ್ದಾನೆ. ಆ ದುರಾತ್ಮನು ಏನ್ ಮಾಡ್ತಾನೆ? ನಿಮ್ಮ ದಿನನಿತ್ಯ ಕಷ್ಟದಲ್ಲಿ ಹಾಕಿ ರೋಗದ ಸಮಸ್ಯೆ, ಚಿಂತೆ, ಸಾಲ ಎದುರಲ್ಲೂ ಹಾಕಿ ನಿಮ್ಮ ಆತ್ಮವನ್ನು ಕುಂದಿಸಿ ಏನ್ ಮಾಡ್ತಾನ? ಮರಣಕ್ಕೆ ಒಯ್ಯುವಂತನಾಗಿದ್ದಾನೆ. ಮರಣವೇ ಲಾಸ್ಟ್ ನಿಮ್ ಗತಿ. ಯಾವಾಗ ದೇವರ ನಿಂದ ನೀವು ಹೊರಗಡೆ ಹೋಗ್ತೀರಿ, ದೇವರು ನಿಮ್ಮನ್ನು ತಳ್ಳಲು ಪಡ್ತಾರಲ್ಲ, ಅವತ್ ಪವಿತ್ರಾತ್ಮ ದೇವರು ನಿಮ್ಮ ಮುಂದೆ ಏನು ಕಾರ್ಯ ಮಾಡಲ್ಲ. ಯೇಸು ಏನು ಮಾಡಕ್ ಬರಲ್ಲ. ದೇವರು ಹೋಗುವಾಗ ಏನಂದನ? ನಾನು ನಿಮಗಾಗಿ ಸಹಾಯಕನ ಕಳಿಸ್ತೇನೆ. ಆ ಸಹಾಯಕರೇ ಪವಿತ್ರಾತ್ಮ ದೇವರು. ಆ ಪವಿತ್ರಾತ್ಮ ದೇವರೇ ಯೇಸು ಕ್ರಿಸ್ತನಾಗಿ ಇಳಿದು ಬಂದಿದ್ದಾನೆ. ಯಾವಾಗ ನೀವು ಪವಿತ್ರಾತ್ಮನ ಮನಸ್ಸು ನೋಯಿದಾಗ ಇದೆಲ್ಲ ಕಾರ್ಯಗಳು ನಡೆಯುವಂತದಾಗಿದೆ. ಅದಕ್ಕೆ ನೀವು ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ನಡಿಬೇಕು. ನಾವು ನೋಡ್ತೀವಿ ಮತ್ತಾಯನು ಬರೆದ ಸುವಾರ್ತೆ 9ನೇ ಸಂಖ್ಯೆ 35ನೇ ವಚನದಲ್ಲಿ ನೋಡ್ರಿ, ದೇವರು ಯೇಸು ಕ್ರಿಸ್ತ ಏನ್ ಕಾರ್ಯ ಮಾಡ್ದ, ಯಾವ ರೀತಿಯಾಗಿ ಸೇವೆ ಸಲ್ಲಿಸಿದ ನಮ್ಮ ಮಧ್ಯದಲ್ಲಿ ಕುಂತಿ. ಯೇಸು ಎಲ್ಲ ಊರುಗಳನ್ನು, ಹಳ್ಳಿ ಪಳ್ಳಿಗಳನ್ನು ಸುತ್ತಿಕೊಂಡು ಅವರ ಸಭಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಎಲ್ಲ ತರದ ಬ್ಯಾನೆಗಳನ್ನು, ಎಲ್ಲ ತರದ ರೋಗಗಳು, ಎಲ್ಲ ತರದ ಬ್ಯಾನೆಗಳು ವಾಸಿ ಮಾಡುತ್ತಾ ಬಂದನು. ನೋಡ್ರಿ, ಆಮೇನ್, ಹಲ್ಲೆಲೂಯ. ದೇವರು ಏನ್ ಮಾಡ್ದ? ಆತನು ಎಲ್ಲ ಊರುಗಳು, ಹಳ್ಳಿಗಳಿಗೆ ಹೋಗಿ ಏನ್ ಮಾಡ್ದ? ಸುವಾರ್ತೆ ಸಾರುತ್ತಾ ಹೋದ. ಶುಭವಾರ್ತೆ ಸಾರುತ್ತಾ ಹೋದ. ಸಭಾ ಮಂದಿರಗಳಲ್ಲಿ ಹೋಗಿ ವಾಕ್ಯಗಳು ಹೇಳ್ತಾ ಬಂದ. ದೇವರ ರಾಜ್ಯದ ಕುರಿತಾಗಿ ಏನ್ ಮಾಡ್ದ? ಸುವಾರ್ತೆ ಸಾರ್ದ. ಈ ದೇವರ ರಾಜ್ಯ ಯಾವ್ದದ? ಆತನು ಕರ್ತನಾದ ಯೇಸು ಕ್ರಿಸ್ತ ಬಂದಿದ್ದ ಕಾರ್ಯನ ಎದಕ್ಕಾಗಿ ಬಂದಿದ್ದೇನೆ, ಏನದ ಸತ್ಯ ಅಂತ ಹೇಳಿ ಜನರಿಗೆ ಸಾರ್ದ. ಆದರೆ ಏನಿದ್ದರು ಜನರು ರೋಗದಿಂದ ನರಳಾಡ್ತಿದ್ದರು. ಯಾಕಂದ್ರೆ ಪಾಪದಲ್ಲಿ ಬಿದ್ದು, ಘೋರವಾಗಿ ಪಾಪದಲ್ಲಿ ಬಿದ್ದಿದ್ದರು. ಬಿದ್ದಾಗ